ಜರ್ನಿ. ಈ ನನ್ನ ಕತೆ ಸ್ಟಾರ್ಟ್ ಆಗೋದೆ ಈ ನನ್ನ ಜರ್ನಿಯಿಂದ. ಈ ಜಗತ್ತಲ್ಲಿ ಪ್ರತಿಯೊಬ್ಬ ಮನುಷ್ಯನು ಯಾವುದಾದ್ರೂ ಒಂದು ವಿಷಯಕ್ಕೆ ಜರ್ನಿ ಮಾಡ್ತಾನೆ ಇರ್ತಾನೆ. ನಾನು ಅಷ್ಟೆ. ನನಗಾಗಿರೋ ದುಃಖಕ್ಕೆ, ನನಗಾಗಿರೋ ಆ ನೋವನ್ನ ಮರೆಯೋಕ್ಕೆ ಈ ನನ್ನ ಜರ್ನಿ. ಯಾರ್ದಿದು? ಇದೇಗೆ ಬಂತು ನನ್ನ ಮೇಲೆ? ಯಾರೋ ಕಾಣಿಸ್ತಾನೂ ಇಲ್ಲ. ಯಾರ್ದಿದು? ಯಾರು ಇವರು? ಓಹ್, ನನ್ನ ಕಡೆನೇ ಬರ್ತಾ ಇದ್ದಾರೆ. ಇವ್ರದೇ ಇರ್ಬೋದಾ? ಏನಪ್ಪ, ಆ ಬಟ್ಟೆ ನಂದು. ಓ, ಈ ಬಟ್ಟೆ ನಿಮ್ದಾ ಸರ್? ಹೌದು. ನೆನ್ನೆ ರಾತ್ರಿ ನೀವು ಚಳಿಲಿ ನಡುಗ್ತಾ ಇದ್ರಿ, ಆಗ ನಾನೇ ಹೊದಿಸ್ದೆ. ಥ್ಯಾಂಕ್ ಯು ಸರ್. ಏನು ಹೆಸರು? ಆಕಾಶ್ ಅಂತ ಸರ್. ಯಾವ್ರು ನಿಮ್ಮದು? ನಮ್ಮದು ಬೆಂಗಳೂರು ಸರ್. ನಿಮ್ಮದೇ ಅವರು ಸರ್? ಇಲ್ಲೇ ಮೈಸೂರು ಪಕ್ಕ. ಓ, ಆಕಾಶ್ ಅವರೇ, ಹೇಳಿ ಸರ್. ನಿಮ್ಮನ್ನೊಂದು ಮಾತು ಕೇಳಲ್ಲ? ಕೇಳಿ ಸರ್. ನಿಮ್ಮ ನೋಡ್ತಿದ್ರೆ ತುಂಬ ಬೇಜಾರಲ್ಲಿರೋ ಹಾಗೆ ಕಾಣ್ತಿದೆ. ಏನಾಯಿತು? ಏನು ನಿಮ್ಮ ಸ್ಟೋರಿ? ನಮ್ಮಂಥ ಹುಡುಗರದು ಇನ್ನೇನು ಸ್ಟೋರಿ ಇರುತ್ತೆ ಸರ್? ಅದೇ ಲವ್ ಸ್ಟೋರಿ. ಲವ್, ಪ್ರೀತಿ. ಯಾರದು ಹುಡುಗಿ?
ಮುಂದೇನಾಯಿತು? ಎಲ್ಲರೂ ಹೇಳ್ತಾರಲ್ಲ ಸರ್, ಲವ್ ಮಾಡೋ ಹುಡುಗಿ ಕೊನೆವರೆಗೂ ಜೊತೆಗಿರಲ್ಲ ಅಂತ. ಆ ಮಾತು ನನ್ನ ಪ್ರೀತಿಯಲ್ಲೂ ನಿಜ ಆಯಿತು. ಈ ಜಾತಿ ಅನ್ನೋ ಭೂತ ನನ್ನ ಪ್ರೀತಿ ಮೇಲೂ ಒಕ್ಕರ್ಸ್ಕೊಂಡ್ಬಿಡ್ತು. ಇಲ್ಲ ಆಕಾಶ್, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ನಮ್ಮ ಪ್ರೀತಿನ ಒಪ್ಕೋತಾ ಇಲ್ಲ. ಎಷ್ಟೇ ಹೇಳಿದ್ರು ಅವ್ರು ನಮ್ಮ ಪ್ರೀತಿನ ಒಪ್ಕೊಳ್ತಾ ಇಲ್ಲ. ಹಂಗಂತ ನಾನು ಅವ್ರನ್ನ ಎದುರಾಕೊಂಡು ನಿನ್ನ ಜೊತೆ ಬರೋ ಧೈರ್ಯ ನನಗಿಲ್ಲ. ನಂಗೆ ತುಂಬ ಕಷ್ಟ ಆಗ್ತಿದೆ. ದಯವಿಟ್ಟು ನನ್ನ ಮರ್ತ್ಬಿಡು ಆಕಾಶ್. ಐ ಆಮ್ ಸಾರಿ. ಜ್ಯೋತಿ, ಛೇ, ಅವಳೇನೋ ಈಸಿಯಾಗಿ ನನ್ನ ಮರ್ತ್ಬಿಡು ಅಂತ ಹೇಳಿಬಿಟ್ಟು ಹೋದ್ಲು ಸರ್. ಆದರೆ ನಾನು ಹೇಗೆ ಮರೀಲಿ ಸರ್ ಅವಳನ್ನ ನೋಡಿದ ಆ ಮೊದಲ ದಿನನ. ನಾನು ಹೇಗೆ ಮರೀಲಿ ಸರ್ ಅವಳನ್ನ ಫಾಲೋ ಮಾಡ್ತಿದ್ದ ಆ ದಿನಗಳನ್ನು. ನಾನು ಹೇಗೆ ಮರೀಲಿ ಸರ್ ಅವಳು ನನ್ನ ಪ್ರೀತಿ ಒಪ್ಕೊಂಡಿರೋ ದಿನಾನ. ಮುಂದೇನಾಯಿತು? ಅವಳು ನನ್ನಿಂದ ದೂರ ಆದ ದಿನದಿಂದ ಊಟ ನಿದ್ದೆನೂ ನನ್ನಿಂದ ದೂರ ಆಯಿತು ಸರ್. ನಾನು ಬೇಜಾರಾಗಿರೋದು ನೋಡಿ ನಮ್ಮ ಅಪ್ಪ ಅಮ್ಮ ಏನಾಯ್ತು ಅಂತ ಕೇಳೋರು. ಅವ್ರಿಗೆ ಉತ್ತರ ಕೊಡೋಕ್ಕೂ ಆಗದೆ, ಅವಳನ್ನ ಮರೆಯೋಕ್ಕಾಗದೆ, ಹೇಳ್ದೆ ಕೇಳದೆ ಮನೆ ಬಿಟ್ಟು ಬಂದುಬಿಟ್ಟೆ ಸರ್. ನನಗೆ ಕೊಟ್ಟರು ಆ ನೋವನ್ನ ಮರೆಯೋಕ್ಕೆ ಈ ನನ್ನ ಜರ್ನಿ ಸರ್. ಮುಂದೇನು ಮಾಡ್ತೀರಾ? ಮುಂದೆ ಏನಂತ ಗೊತ್ತಿಲ್ಲ ಸರ್. ಆದರೆ ಒಂದು ಮಾತಂತೂ ನಿಜ, ಅವಳಿಲ್ಲದೆ ಈ ನನ್ನ ಜೀವನ ಬೇಡ ಅನಿಸ್ತಾ ಇದೆ ಸರ್. ಯಜಮಾನ್ರೆ, ಎಲ್ಲ ರೆಡಿ ಇದೆ, ಬನ್ನಿ. ಇಲ್ಲೇ ಒಂದು 10 ನಿಮಿಷ ಕೆಲಸ ಇದೆ, ಹೋಗಿ ಬರ್ತೀನಿ.
ಏನು ಸರ್ ಇದು? ಇವಾಗ ಮಾಡಿದ ಕಾರ್ಯ ಯಾರ್ದು ಸರ್? ನನ್ನ ಮಗಂದು. ಏನು? ನಿಮ್ಮ ಮಗಂದ? ಹ್ಞೂ. ಏನಾಗಿತ್ತು ಸರ್ ನಿಮ್ಮ ಮಗನಿಗೆ? ನಿಮ್ಮ ಹಾಗೆ ಯಾವುದೋ ಹುಡುಗಿನ ಲವ್ ಮಾಡಿದ್ದ. ಅವಳು ಕೈ ಕೊಟ್ಲು ಅಂತ ಸೂಸೈಡ್ ಮಾಡ್ಕೊಂಡ. ನಿಮ್ಮಂಥ ಹುಡುಗರಿಗೆ ತಂದೆ ತಾಯಿಗಳ ನೋವು ಹೇಗೆ ಅರ್ಥ ಆಗುತ್ತೆ ಹೇಳಿ? ಹೊರ್ತೀವಿ, ಹೆರ್ತೀವಿ, ಸಾಕ್ತೀವಿ, ಸಲಹತೀವಿ, ದೊಡ್ಡವ್ರನ್ನಾಗಿ ಮಾಡ್ತೀವಿ. ಹೌದು, ಹುಡುಗಿನ ಹಾರಿಸ್ಕೋತೀರ, ಪ್ರೀತಿ ಪ್ರೇಮ ಅಂತ ಅವಳು ಹಿಂದೆ ಸುತ್ತಾಡ್ತೀರ. ಆಕೆ ಕೈ ಕೊಟ್ಲು ಅಂತ ತಂದೆ ತಾಯಿಗಳನ್ನ ಮರೆತು ಪ್ರಾಣ ಕಳ್ಕೋತೀರ. ನಿಮಗೊಂದು ಮಾತು ಹೇಳ? ಹೇಳಿ ಸರ್. ನನ್ನ ಮಗ ನನಗೆ ಕೊಟ್ಟಿರೋ ನೋವನ್ನ ಯಾವತ್ತೂ ನೀವು ನಿಮ್ಮ ತಂದೆ ತಾಯಿಗಳಿಗೆ ಕೊಡಬೇಡಿ. ಜಗತ್ತಲ್ಲಿರುವ ಅಷ್ಟೂ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳ್ಕೊಂಡಾಗ ಅನುಭವಿಸುವ ಆ ನೋವಿನ ಮುಂದೆ ನಿಮ್ಮ ಈ ನೋವಿದೆಯಲ್ಲ, ಅದು ಯಾವ ಲೆಕ್ಕಕ್ಕೂ ಬರಲ್ಲ ಕಣಪ್ಪ. ಕಣಪ್ಪ, ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ಅಮ್ಮಗೆ ನೋವು ಕೊಡಬೇಡ ಕಣಪ್ಪ. ಯಾವುದೇ ಕಾರಣಕ್ಕೂ ನಿಮ್ಮ ಅಪ್ಪ ಅಮ್ಮಗೆ ನೋವು ಕೊಡಬೇಡ ಕಣಪ್ಪ. ಅಪ್ಪ